ಬೆಂಗಳೂರಿನಲ್ಲಿ ನಿಲ್ಲದಂತ ಆಟೋ ಗ್ಯಾಸ್ ಗೋಳಾಟ. ಖಾಸಗಿ ಬಂಕ್ಗಳಲ್ಲಿ ಆಟೋ ಎಲ್ಪಿಜಿ ದರ ದಿಢೀರಂತ ಏರಿಕೆ ಆಗುತ್ತಿದೆ. ಹೀಗಾಗಿ ಆಟೋ ಚಾಲಕರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಗೋಳಾಟ ಹಾಗೇ ಮುಂದುವರಿತಾ ಇದೆ. ಹಾಗಾಗಿನೇ ನಾವು ಹೇಳ್ತಾ ಇರೋದು, ಯಾವುದೇ ಟ್ಯಾಂಕರ್ ಬಂದ್ರು, ಹಡಗು ಬಂದ್ರು ಆಟೋ ಚಾಲಕರ ಸಮಸ್ಯೆ ಮಾತ್ರ ಉಲ್ಬಣಿಸ್ತಾನೆ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ನೋಡಿ, 89 ರೂಪಾಯಿಗೆ ಸಿಗ್ತಾ ಇದ್ದಂತ ಎಲ್ಪಿಜಿ ಈಗ 120 ರೂಪಾಯಿಗೆ ಏರಿಕೆ ಆಗಿದೆ. ಅಟ್ಲೀಸ್ಟ್ ಅಷ್ಟು ದುಡ್ಡು ಕೊಟ್ಟು ಅವ್ರು ಎಲ್ಪಿಜಿ ತುಂಬಿಸ್ಕೊಳ್ಳೋದಕ್ಕಾದ್ರೂ ಅವ್ರ ಹತ್ರ ದುಡ್ಡು ಬೇಕಲ್ಲ. ಸಂಪಾದನೆ ಆಗ್ತಾ ಇಲ್ಲ, ಎಲ್ಲಿಂದ ದುಡ್ಡು ತರ್ತಾರೆ? ಶೇಷಾದ್ರಿಪುರಂ ಬಳಿಯ ಟ್ರೂ ಗ್ಯಾಸ್ ಬಂಕ್ ನಲ್ಲಿ ದರ ಹೆಚ್ಚಳ ಮಾಡಲಾಗಿದೆ. ನಿರ್ವಹಣಾ ವೆಚ್ಚ ಹೆಚ್ಚಳ ಆಗಿದೆ. ಹೀಗಾಗಿ ನಾವು ಕೂಡ ದರ ಏರಿಕೆ ಮಾಡಿದ್ದೇವೆ ಅನ್ನೋದು ಅವರ ಕಾರಣ. 1 ಲೀಟರ್ ಆಟೋ ಎಲ್ಪಿಜಿ ಬೆಲೆ 31 ರೂಪಾಯಿ ಏರಿಕೆ ಆಗಿದೆ. ದರ ಏರಿಕೆಯಿಂದ ಈಗ ಆಟೋ ಚಾಲಕರು ಮತ್ತೆ ಕಂಗಾಲಾಗಿದ್ದಾರೆ. 120 ರೂಪಾಯಿ ರೇಟ್ ಮಾಡಿದ್ರೆ ಹೆಂಗ್ ಸ್ವಾಮಿ, ಹೆಂಗ್ ಬದುಕ್ಬೇಕು ನಾವು? ಸರ್ಕಾರ ನಮಗೆ ತಾತ್ಕಾಲಿಕವಾಗಿ ಪರಿಹಾರ ಆದ್ರೂ ಕೊಡ್ಲಿ ಅನ್ನೋದು ಆಟೋ ಚಾಲಕರ ಮನವಿ. ಸದ್ಯ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧಕ್ಕೆ ತಾತ್ಕಾಲಿಕವಾದಂತಹ ಬ್ರೇಕ್ ಬಿದ್ದಿದೆ. ಸೊ ಇದ್ರ ನಡುವೆನೆ ಕಳೆದ 10-12 ದಿನಗಳಿಂದ ಆಟೋ ಚಾಲಕರಿಗೆ ಏನು ಗ್ಯಾಸ್ ಸಿಗ್ತಾ ಇರಲಿಲ್ಲ. LPG ಬಂಕ್ಗಳಲ್ಲಿ ಸಾಕಷ್ಟು ಕ್ಯೂ ಇತ್ತು. ಯುದ್ಧ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದ ನಂತರ ಬಂಕ್ಗಳಲ್ಲಿ ಆಟೋ ಚಾಲಕರಿಗೆ ಬಂಕ್ ಮಾಲೀಕರಿಂದ ಒಂದು ರೀತಿ ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸದ್ಯ ನಾನು ರಾಜಾಜಿನಗರದ ಬಳಿ ಇರುವಂತಹ ಇಂಡಿಯನ್ ಆಯಿಲ್ ಬಂಕ್ನ ಬಳಿ ಇದ್ದೀನಿ. ಈ ಒಂದು ಬಂಕ್ನಲ್ಲಿ ಕಳೆದ 10-12 ದಿನಗಳಿಂದ 2 ಕಿಲೋಮೀಟರ್ 3 ಕಿಲೋಮೀಟರ್ಗಳು ಆಟೋ ಸಾಲು ನಿಲ್ತಾ ಇತ್ತು. ಆದರೆ ಲಿಮಿಟೆಡ್, ಕೇವಲ 400 ರೂಪಾಯಿಗೆ ಮಾತ್ರ LPGಯನ್ನು ಹಾಕುವಂಥ ಕೆಲಸವನ್ನು ಇಲ್ಲಿನ ಸಿಬ್ಬಂದಿ ಮಾಡ್ತಾ ಇದ್ರು. ಆದರೆ ಯಾವಾಗ ಯುದ್ಧ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಅನ್ನುವಂಥದ್ದು ಗೊತ್ತಾಯಿತು, ಜೊತೆಗೆ ಭಾರತಕ್ಕೆ ಬರಬೇಕಾದಂತಹ LPG ಸರಾಗವಾಗಿ ಬರ್ತಾ ಇದೆ, ಯಾವುದೇ ಸಮಸ್ಯೆ ಇಲ್ಲ, ಹಾರ್ಮೋಜ್ ಜಲಸಂಧಿಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದ್ದಂತೆಯೇ ಇಲ್ಲಿ ಆಟೋಗಳ ಸಾಲು ಕೂಡ ಕಡಿಮೆ ಆಗಿದೆ. ಹಾಗೆಯೇ ಇಲ್ಲಿ ಆಟೋ ಚಾಲಕರು ಎಷ್ಟು ಅವರು ಬೇಕು ಅಂತ ಹೇಳ್ತಾರೆ, ಎಷ್ಟು LPG ಬೇಕು ಅಂತ ಹೇಳ್ತಾರೆ, ಅಷ್ಟು ಪ್ರಮಾಣದ LPGಯನ್ನು ಹಾಕುವಂಥ ಕೆಲಸವನ್ನು ಇಲ್ಲಿನ ಸಿಬ್ಬಂದಿ ಮಾಡ್ತಿದ್ದಾರೆ. ಯಾಕೆಂತಂದರೆ ನಾವು ಗ್ಯಾಸ್ ಇದ್ದರೆ ಅಥವಾ LPG ಇದ್ದರೆ ನಾವು ಕೊಡ್ತೀವಿ, LPG ಇಲ್ಲ ಅಂತಂದರೆ ನಾವು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಸ್ಟಾಕ್ ಇದೆ, ಆಟೋಗಳ ಸಂಖ್ಯೆನೂ ಕೂಡ ಕಡಿಮೆ ಆಗಿದೆ. ಹಾಗಾಗಿ ನಾವು ಆಟೋ ಚಾಲಕರು ಎಷ್ಟು ಪ್ರಮಾಣದ LPG ಬೇಕು ಅಂತ ಹೇಳ್ತಾರೋ ಅಷ್ಟು ಪ್ರಮಾಣದ LPGಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಂದು ಕ್ಯೂ ಕಳೆದ 10-12 ದಿನಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಕ್ಯೂ ಇರ್ತಾ ಇತ್ತು, ಆದರೆ ಈಗ ಆ ಕ್ಯೂ ಕೂಡ ಇಲ್ಲ. ಹಾಗಾಗಿ ಆಟೋ ಚಾಲಕರ ಅಂದರೆ ಆಟೋಗಳ ಕ್ಯೂ ಕೂಡ ಕಡಿಮೆ ಆಗಿದೆ. ಬಂಕಿಗಳಿಗೆ ಬರ್ತಾ ಇರುವಂತಹ ಆಟೋಗಳ ಸಂಖ್ಯೆನೂ ಕೂಡ ಕಡಿಮೆ ಆಗಿದೆ. ಸೊ ಹಾಗಾಗಿ ಆಟೋ ಚಾಲಕರು ಎಷ್ಟು ಪ್ರಮಾಣದ LPG ಬೇಕು ಅಂತ ಹೇಳ್ತಾರೋ ಅಷ್ಟು ಪ್ರಮಾಣದ LPGಯನ್ನು ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ಬಂಕ್ನ ಸಿಬ್ಬಂದಿ ಹೇಳ್ತಿದ್ದಾರೆ. ಸೊ ಈಗ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿರೋ ಹಿನ್ನೆಲೆಯಲ್ಲಿ ಆಟೋ ಚಾಲಕರಿಗೆ ಕಳೆದ 10-12 ದಿನಗಳಿಂದ ಇದ್ದಂತಹ ಸಮಸ್ಯೆಗೆ ಈಗ ಬ್ರೇಕ್ ಬಿದ್ದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.